ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮಿಳುನಾಡಿನಲ್ಲಿ ವಿಜಯ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ್ರಲ್ಲ, ಒಂಥರ ಸಿನಿಮಾ ಸ್ಟೈಲ್ನಲ್ಲೇ ತಮಿಳುನಾಡಿನಲ್ಲಿ ವಿಜಯ್ ಮುಖ್ಯಮಂತ್ರಿಯಾಗಿದ್ದಾರೆ. ಅವರ ಪ್ರಮಾಣ ವಚನ ಇರಬಹುದು, ಅನಂತರದಲ್ಲಿ ಅವರು ಮಾಡಿದಂತಹ ಘೋಷಣೆಗಳಿರಬಹುದು, ಎಲ್ಲವೂ ಕೂಡ ಒಂಥರ ಸಿನಿಮಾ ಸ್ಟೈಲ್ನಲ್ಲೇ ಇದೆ. ಆದರೆ ಈ ಸರ್ಕಾರ ಭದ್ರವಾಗಿ 5 ವರ್ಷ ಇರುತ್ತಾ ಅಥವಾ ಮಧ್ಯದಲ್ಲೇ ಬಿದ್ದು ಹೋಗುತ್ತಾ? ವಿಜಯ್ಗೆ ಎಂತೆಂತಹ ಹರ್ಡಲ್ಸ್ಗಳು ಎದುರಾಗಬಹುದು? ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಇದೆ. ನಿನ್ನೆಯೂ ಕೂಡ ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಆ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಈ ಸರ್ಕಾರ ಸುಭದ್ರವಾಗಿ ಇರುತ್ತಾ ಇಲ್ವಾ, ಅದನ್ನು ಮೊದಲಿಗೆ ಹೇಳಿ ಅಂತ. ಮಿತ್ರರೇ, ಅದಕ್ಕೆ ಈಗಾಗಲೇ ಉತ್ತರ ಸಿಕ್ಕಾಗಿದೆ. ಸರ್ಕಾರ ರಚನೆಯಾಗಿ ಕೇವಲ 24 ಗಂಟೆಗಳಾಗಿ ಅಷ್ಟರ ಒಳಗಾಗಲೇ ಮಿತ್ರ ಪಕ್ಷಗಳು ವಿಜಯ್ ವಿರುದ್ಧವಾಗಿ ಅಪಸ್ವರ ತೆಗೆದಿದ್ದಾವೆ. ಬೆಂಬಲ ಕೊಟ್ಟಂತವರೇ ವಿಜಯ್ ಕಾಲೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದಿನ ವಿಡಿಯೋದಲ್ಲೇ ನಾನೊಂದು ಮಾತನ್ನು ನಿಮಗೆ ಹೇಳಿದ್ದೆ. ವಿಜಯ್ ಸರ್ಕಾರವನ್ನು ರಚಿಸಿರುವಂತಹದ್ದು ಕೇವಲ ಲೆಫ್ಟಿಸ್ಟ್ಗಳ ಸಪೋರ್ಟ್ನಿಂದ ಅಲ್ಲ, ಅಲ್ಟ್ರಾ ಲೆಫ್ಟಿಸ್ಟ್ಗಳ ಸಪೋರ್ಟ್ನಿಂದ. ವಿಜಯ್ ತಲೆ ಮೇಲೆ ಸದಾ ತೂಗುಗತ್ತಿ ಇರುತ್ತೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಆಗಿದೆ. ಮಿತ್ರರೇ, ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಎರಡನೇದಾಗಿ, ವಿಜಯ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಮನಸೋ ಇಚ್ಛೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ವಿಜಯ್ ಅದನ್ನ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಹೆಚ್ಚು ಚರ್ಚೆ ಆಗಿರಲಿಲ್ಲ. ಯಾಕೆಂದ್ರೆ ವಿಜಯ್ ಅಧಿಕಾರಕ್ಕೆ ಬರುತ್ತಾರೆ ಅಂತ ಯಾರೂ ಭಾವಿಸಿರಲಿಲ್ಲ. ಇದೆಲ್ಲ ಮನಸೋ ಇಚ್ಛೆ ಮಾಡಿದಂತಹ ಘೋಷಣೆಗಳು, ಇದಕ್ಕೇನು ಬೆಲೆ ಇದೆ ಅಂತ ಯಾವ ಮಾಧ್ಯಮಗಳು ಕೂಡ ಅದನ್ನು ಹೈಲೈಟ್ ಮಾಡಿರಲಿಲ್ಲ. ಆದರೆ ಅಧಿಕಾರಕ್ಕೆ ಬಂದ ಬಳಿಕ ವಿಜಯ್ ಆ ಮ್ಯಾನಿಫೆಸ್ಟೋವನ್ನ ಯಥಾವತ್ತಾಗಿ ಜಾರಿ ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಅದನ್ನ ಜಾರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ತಮಿಳುನಾಡು ಸರ್ಕಾರಕ್ಕೆ ಎಷ್ಟು ಹೊರೆ ಆಗುತ್ತೆ? ಅದ್ರ ಬಗ್ಗೆ ಕೂಡ ಚಿಕ್ಕದಾಗಿ ಮಾಹಿತಿ ಕೊಡ್ತೀನಿ. ಇನ್ನೊಂದು ಕಡೆ ಅಣ್ಣಾ DMK ಕ್ಯಾಂಪ್ನಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಇದೊಂದೇ ವಿಜಯ್ಗಿರುವಂತಹ ಆಶಾವಾದ. ಅಲ್ಲೇನಾದ್ರೂ ವ್ಯತ್ಯಾಸ ಆಗಿದ್ದೆ ಆದ್ರೆ ವಿಜಯ್ 5 ವರ್ಷ ಮುಖ್ಯಮಂತ್ರಿ ಆಗಿರಬಹುದು. ಇಲ್ಲದೆ ಹೋದ್ರೆ ವಿಜಯ್ ಸರ್ಕಾರಕ್ಕೆ 6 ತಿಂಗಳು ವ್ಯಾಲಿಡಿಟಿ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮ ಆಯ್ತಲ್ಲ, ಅದರಲ್ಲಿ ಒಂದು ವಿಚಾರ ಬಹಳ ಸದ್ದು ಮಾಡಿತ್ತು, ಬಹುತೇಕರನ್ನ ಆಶ್ಚರ್ಯಕ್ಕೊಳಪಡಿಸಿತ್ತು. ಅದೇನು ಕೇಳಿದ್ರೆ, ಪ್ರಮಾಣ ವಚನಕ್ಕಿಂತ ಮುಂಚಿತವಾಗಿ ಒಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡಲಾಗಿತ್ತು. ಅನಂತರ ರಾಷ್ಟ್ರಗೀತೆ ಜನಗಣಮನವನ್ನ ಹಾಡಲಾಗಿತ್ತು. ಅದಾದ ಬಳಿಕ ತಮಿಳು ಗೀತೆಯನ್ನ ಹಾಡಲಾಗಿತ್ತು. ಈ ಹಿಂದಿನ ವಿಡಿಯೋದಲ್ಲಿ ನಾನು ಅದನ್ನ ಮೆನ್ಷನ್ ಮಾಡಿದ್ದೆ. ಇದು ತುಂಬಾ ಅಚ್ಚರಿಗೆ ಕಾರಣ ಆಯಿತು. ವಿಜಯ್ ಬೇರೆ ಏನನ್ನೋ ಸಂದೇಶ ಕೊಟ್ಟಿದ್ದಾರೆ ಅಂತ. ಕೆಲವರು ಅದಕ್ಕೇನು ಹೇಳಿದ್ರು ಅಂತಂದ್ರೆ, ಇದಕ್ಕೆ ಸರ್ಕಾರದ ಸರ್ಕ್ಯುಲರ್ ಇದೆ, ಅಂದ್ರೆ ಕೇಂದ್ರ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ, ರಾಜ್ಯಪಾಲರು ಭಾಗಿಯಾದಂತಹ ಸಭೆಯಲ್ಲಿ ಆ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಲಾಗುತ್ತೆ ಅಂತ. ಅದು ಸತ್ಯ ಮಿತ್ರರೇ. ಈ ಹಿಂದೆಯೂ ಕೂಡ ಪ್ರತಿ ಸರ್ಕಾರಿ ಕಾರ್ಯಕ್ರಮದಲ್ಲೂ ಕೂಡ ರಾಷ್ಟ್ರಗೀತೆ ಹಾಡಬೇಕು ಅನ್ನುವಂತಹ ನಿಯಮ ಇತ್ತು. ಆದರೆ ತಮಿಳುನಾಡಿನ DMK ಸರ್ಕಾರ ಅದನ್ನ ಫಾಲೋ ಮಾಡ್ತಾ ಇತ್ತಾ? ಖಂಡಿತವಾಗ್ಲೂ ಇಲ್ಲ. ಆದರೆ ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಈ ಎಲ್ಲಾ ರೂಲ್ಸ್ಗಳು ಫಾಲೋ ಆಗಿದೆ ಅಂತಂದ್ರೆ ವಿಜಯ್ ಬೇರೆದೇ ಸಂದೇಶ ಕೊಟ್ಟಿದ್ದಾರೆ ಅಂತ ನಿಮಗೆ ಹೇಳಿದ್ದೆ. ಆದರೆ ಮಿತ್ರರೇ, ಈಗ ಅದೇ ದೊಡ್ಡ ಪ್ರಾಬ್ಲಮ್ಗೆ ಕಾರಣ ಆಗಿದೆ. ಮಿತ್ರ ಪಕ್ಷಗಳು ಈಗ ವಿಜಯ್ರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದವೆ. ಪ್ರಮಾಣ ವಚನ ಆದಂತಹ ಕೆಲವೇ ಗಂಟೆಗಳಲ್ಲಿ CPI ಇದನ್ನ ಪ್ರಶ್ನಿಸಿತ್ತು. CPIನ ಸೆಕ್ರೆಟರಿ ಆಗಿರುವಂತಹ ವೀರ ಪಾಂಡ್ಯನ್ ತಮಿಳು ಗೀತೆ ಮೊದಲಿಗೆ ಹಾಡಬೇಕಾಗಿತ್ತು. ವಿಜಯ್ ಯಾವ ರೀತಿಯಾದಂತಹ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಾ ಇದ್ದಾರೆ, ಈ ವಿಚಾರದಲ್ಲಿ ನಮ್ಮ ಒಪ್ಪಿಗೆ ಇಲ್ಲ, ರಾಷ್ಟ್ರಗೀತೆಯನ್ನ ನಂತರದಲ್ಲೇ ಹಾಡಬೇಕು, ತಮಿಳು ಗೀತೆ ಮೊದಲಿಗೆ ಹಾಡಬೇಕು ಅಂತ ಅವರು ಆಕ್ಷೇಪಣೆಯನ್ನ ಎತ್ತಿದ್ರು. ಅದಾಗ್ತಿದ್ದ ಹಾಗೆ VCKಯ ನಾಯಕ ತಿರುಮಾವಳನ್ ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ. ಅವ್ರೇನು ಹೇಳ್ತಾರೆ ಗೊತ್ತಾ? ಈ ಬಗ್ಗೆ ವಿಜಯ್ ಸ್ಪಷ್ಟನೆಯನ್ನ ಕೊಡಬೇಕು, ತಮಿಳು ಗೀತೆಯನ್ನ ಮೊದಲಿಗೆ ಹಾಡಬೇಕಾಗಿತ್ತು, ನಾವು ಧರ್ಮಾಧಾರಿತ ಪಕ್ಷ ಅಧಿಕಾರಕ್ಕೆ ಬರಬಾರದು ಅಂತೇಳಿ TVKಗೆ ಸಪೋರ್ಟ್ ಮಾಡಿದೀವಿ. TVK ಗವರ್ನರ್ ಅನ್ನ ತೃಪ್ತಿಪಡಿಸೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಂದೇ ಮಾತರಂ ಗೀತೆಯನ್ನ ಹಾಡಿಸಿದ್ಯಾ? ಈಗಾಗಲೇ TVK ಗವರ್ನರ್ಗೆ ತಲೆ ಬಾಗಿಬಿಟ್ಟಿದೆ. 4 ಬಾರಿ ಅಧಿಕಾರಕ್ಕೋಸ್ಕರವಾಗಿ ಗವರ್ನರ್ ಬಾಗಿಲನ್ನ ತಟ್ಟಿತ್ತು. ಈಗ ಒಂದೇ ಮಾತರಂ ಗೀತೆಯನ್ನ ಮೊದಲಿಗೆ ಹಾಡಿಸಿದ್ದಾರೆ, ತಮಿಳು ಗೀತೆಯನ್ನ ನಂತರದಲ್ಲಿ ಹಾಡಿಸಿದ್ದಾರೆ. TVKಯ ಈ ನಡೆಯನ್ನ ನಾವು ಒಪ್ಪಿಕೊಳ್ಳೋದಿಲ್ಲ, ಇದಕ್ಕೆ ವಿಜಯ್ ಸ್ಪಷ್ಟನೆ ಕೊಡಬೇಕು. ಹೀಗಂತ ವಿಜಯ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರುವಂತಹ VCK ಪಕ್ಷದ ಮುಖ್ಯಸ್ಥ ತಿರುಮಾವಳನ್ ಸರ್ಕಾರ ರಚನೆಯಾದಂತಹ ಕೆಲವೇ ಗಂಟೆಗಳಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಇದು ಹೇಗಿದೆ ಅಂತಂದ್ರೆ, ಈಗೊಂದು ಮದುವೆ ಆಗತ್ತೆ, ಹುಡುಗ ಹುಡುಗಿಗೆ ತಾಳಿ ಕಟ್ತಾನೆ. ತಾಳಿ ಕಟ್ಟಿ 10 ನಿಮಿಷಕ್ಕೆ ಹುಡುಗಿ ಹುಡುಗನ ಕಪಾಲಕ್ಕೆ 2 ಬಾರಿಸಿದ್ಲು ಅಂತಂದ್ರೆ ಆ ಸಂಸಾರ ಬಹಳ ದೀರ್ಘಕಾಲದವರೆಗೆ ನಡೆಯೋದಕ್ಕೆ ಸಾಧ್ಯ ಅಂತ ನೀವು ಅಂದುಕೊಳ್ತೀರಾ? ಮದುವೆ ಆಗಿ ಒಂದು 3-4 ತಿಂಗಳಲ್ಲಿ ಏನೋ ರಗಳೆ ಬಂತು, ಜಗಳ ಬಂತು, ಪರಸ್ಪರ ಕಿತ್ತಾಡ್ಕೊಂಡ್ರು ಅಂತಂದ್ರೆ ಓಕೆ. ಈಗಿನ್ನೂ ತಾಳಿ ಕಟ್ಟಿದಾನೆ ಪಾಪ ಆತ. ಅಷ್ಟರಲ್ಲಾಗಲೇ ಕಪಾಳ ಮೋಕ್ಷ ಆದ್ರೆ, ವಿಜಯ್ ನಿನ್ನೆ ಇನ್ನೂ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಷ್ಟರಲ್ಲಾಗಲೇ ಮಿತ್ರ ಪಕ್ಷಗಳು ವಿಜಯ್ಗೆ ಜಾಡಿಸೋದಕ್ಕೆ ಶುರು ಮಾಡಿದವೆ, ಕಾಲೆಳೆಯೋದಕ್ಕೆ ಶುರು ಮಾಡಿದವೆ. ಇನ್ನು ವಿಪಕ್ಷ DMK ಬಿಡುತ್ತಾ? ಅದರ ವಕ್ತಾರನಾಗಿರುವಂತಹ ಎಳಂಗೋವನ್, ಇದು ತಮಿಳುನಾಡು ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ, ತಮಿಳು ಗೀತೆ ಯಾವತ್ತೂ ಕೂಡ ಮೊದಲಿಗೆ ಹಾಡಬೇಕು. ವಿಜಯ್ BJPಯನ್ನ ಓಲೈಸೋದಕ್ಕೋಸ್ಕರವಾಗಿ ಒಂದೇ ಮಾತರಂ ಗೀತೆಯನ್ನ ಹಾಡಿಸಿದ್ದಾರೆ ಅಂತ ಎಳಂಗೋವನ್ ಆರೋಪ ಮಾಡಿದ್ದಾರೆ. ಈ ನಡುವೆ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಇದು ಎಷ್ಟರ ಮಟ್ಟಿಗೆ ವಿವಾದ ಆಯಿತು ಅಂತಂದ್ರೆ TVK ಸರ್ಕಾರ ಇದಕ್ಕೆ ಸ್ಪಷ್ಟನೆ ಕೊಡಬೇಕಾಗಿ ಬಂತು. ಸರ್ಕಾರ ರಚನೆ ಸಂದರ್ಭದಲ್ಲಿ ಏನೇ ಗೊಂದಲಗಳಾದರೂ ಕೂಡ TVKಯಿಂದ ಯಾವುದೇ ಮಾಧ್ಯಮ ಹೇಳಿಕೆಗಳು ಬರ್ತಾ ಇರಲಿಲ್ಲ.
ರಾಜ್ಯಪಾಲರ ವಿರುದ್ಧವಾಗಲಿ, ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧವಾಗಲಿ ಅಥವಾ ಯಾವುದೇ ಪಕ್ಷದ ವಿರುದ್ಧವಾಗಲಿ ಒಂದೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರಲಿಲ್ಲ. ಆದರೆ ಯಾವಾಗ ಈ ವಿವಾದ ಆಯಿತೋ ತಕ್ಷಣ ವಿಜಯ್ ಸರ್ಕಾರದ ಸಚಿವ ಆದವ್ ಅರ್ಜುನ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದರೆ, ಇದು ಗವರ್ನರ್ ಆಫೀಸ್ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ, ಮುಂದಿನ ದಿನಗಳಲ್ಲಿ ಹೀಗಾಗದಂತೆ ನಾವು ಸರಿಪಡಿಸ್ತೀವಿ ಅಂತ. ಇದರ ಅರ್ಥ ಏನು ಕೇಳಿದ್ರೆ, ತಮಿಳುನಾಡಿನಲ್ಲಿ DMK ಸೆಟ್ ಮಾಡಿಟ್ಟಿರುವಂತಹ ಒಂದು ಸ್ಟೈಲ್ ಶೀಟ್ ಇದೆಯಲ್ಲ, ಅದೇ ಪ್ರಕಾರವಾಗಿ ನಮ್ಮ ಸರ್ಕಾರ ಮುಂದುವರೆದುಕೊಂಡು ಹೋಗುತ್ತೆ ಅಂತ TVK ಆರಂಭದಲ್ಲೇ ಒಪ್ಕೊಂಡಿದೆ. ಹೀಗಾಗಿ ಈ ಹಿಂದೆ ಕೆಲವರು ಪ್ರಶ್ನೆ ಮಾಡಿದ್ರಲ್ಲ, ವಿಜಯ್ ಸರ್ಕಾರದ ಆಯಸ್ ಎಷ್ಟು, ಇದು 5 ವರ್ಷ ಪೂರೈಸುತ್ತಾ ಇಲ್ವಾ ಅಂತ. ಅದಕ್ಕೆ ಉತ್ತರ ಇಷ್ಟೇ, ವಿಜಯ್ ಏನಾದರೂ ಅಣ್ಣಾ DMKಯ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ಭದ್ರಪಡಿಸಿಕೊಂಡಿದ್ದೇ ಆದರೆ 5 ವರ್ಷ CM ಆಗಿ ಮುಂದುವರಿಬಹುದು. ಇಲ್ಲಿ ಅಣ್ಣಾ DMKಯ ಬೆಂಬಲವೂ ಆಗಿರಬಹುದು ಅಥವಾ ಅಣ್ಣಾ DMKಯ ಒಂದು ರೆಬಲ್ ಟೀಮನ್ನು TVK ಜೊತೆಗೆ ಮರ್ಜ್ ಮಾಡಿಕೊಳ್ಳೋದು ಕೂಡ ಆಗಿರಬಹುದು. ಯಾವುದಾದ್ರೂ ಕೂಡ ವಿಜಯ್ ಸರ್ಕಾರ ಸೇಫ್ ಆಗುತ್ತೆ. ಯಾಕೆ ಈ ರೀತಿಯಾಗಿ ಹೇಳಿದೆ ಅಂತಂದ್ರೆ, ಈಗಾಗಲೇ ಅಣ್ಣಾ DMK ಸಾಕಷ್ಟು ವಿಭಜನೆಗೊಂಡಿದೆ. ಒಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿಯ ಒಂದು ಗ್ರೂಪ್, ಇನ್ನೊಂದು ಕಡೆ ಮಾಜಿ ಸಚಿವ ವೇಲುಮಣಿ ನೇತೃತ್ವದಲ್ಲಿ ಒಂದಷ್ಟು ಶಾಸಕರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಷಣ್ಮುಗಂ ಕೂಡ ಒಂದಷ್ಟು ಶಾಸಕರನ್ನ ಹಿಡಿದಿಟ್ಟುಕೊಂಡಿದ್ದಾರೆ. ಈಗಾಗಲೇ ಪಕ್ಷ ಮೇಲ್ನೋಟಕ್ಕೆ 3 ವಿಭಾಗಗಳಾಗಿದ್ದಾವೆ. ಕೆಲವರೇನ್ ವಾದ ಮಾಡ್ತಾ ಇದ್ದಾರೆ ಅಂತಂದ್ರೆ, TVK ಜೊತೆಗೆ ಸರ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಯತ್ನ ಮಾಡಬೇಕು ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಪಕ್ಷದ ಜನರಲ್ ಸೆಕ್ರೆಟರಿ ಹುದ್ದೆಗೆ ಎಡಪ್ಪಾಡಿ ಪಳನಿಸ್ವಾಮಿ ರಾಜೀನಾಮೆ ಕೊಡಬೇಕು ಅಂತ ವೇಲುಮಣಿ ಟೀಮ್ ಇದೆಯಲ್ಲ, ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಪಳನಿಸ್ವಾಮಿ ನೇತೃತ್ವದಲ್ಲಿ ನಾವು ಸತತವಾಗಿ 3ನೇ ಚುನಾವಣೆ ಸೋಲ್ತಾ ಇದ್ದೀವಿ. ಮೊದಲಿಗೆ 2021ರಲ್ಲಿ ಹಿನ್ನಡೆ ಆಗುತ್ತೆ. ಆಗ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಆದರೂ ಕೂಡ ಪಕ್ಷಕ್ಕೆ ಸೋಲಾಗುತ್ತೆ. ಅನಂತರದಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಶೂನ್ಯ ಸಾಧನೆಯನ್ನ ಮಾಡುತ್ತೆ. ಈಗ ಮತ್ತೆ 2026ರ ಚುನಾವಣೆಯಲ್ಲೂ ಕೂಡ ಪಕ್ಷದ ಸಾಧನೆ ಬಹಳ ಕಳಪೆಯಾಗಿದೆ. ಹೀಗಾಗಿ ಅವರ ನಾಯಕತ್ವ ಬೇಡ, ಹೊಸ ನಾಯಕತ್ವಕ್ಕೆ ಮಣೆ ಹಾಕಬೇಕು, ಪಕ್ಷವನ್ನು ಪುನಃ ಸಂಘಟಿಸಬೇಕು. ಹೀಗೆ ವೇಲುಮಣಿ ಟೀಮ್ ಡಿಮ್ಯಾಂಡ್ ಇಟ್ಟಿದೆ ಅಂತ ತಮಿಳುನಾಡಿನ ಮಾಧ್ಯಮಗಳು ವರದಿ ಮಾಡಿದವೆ. ಒಂದು ವೇಳೆ TVK ವಿಜಯ್ ಏನಾದರೂ ಇದರ ಲಾಭವನ್ನು ಪಡೆದುಕೊಂಡು 3/2 ಶಾಸಕರನ್ನ ಅಣ್ಣಾ DMKಯಿಂದ TVKಗೆ ಮರ್ಜ್ ಮಾಡಿಕೊಂಡಿದ್ದೆ ಆದ್ರೆ ಈಸಿಯಾಗಿ ಸರ್ಕಾರವನ್ನ ಮುನ್ನಡೆಸಿಕೊಂಡು ಹೋಗಬಹುದು. ಇಲ್ಲ ಈ ಚೌಚೌ ಸರ್ಕಾರ ಮಾಡ್ತೀನಿ, ಇದನ್ನೇ ಮುಂದುವರಿಸಿಕೊಂಡು ಹೋಗ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ TVK ವಿಜಯ್ ಒಂದು ಸುಸ್ಥಿರವಾದಂತಹ ಸರ್ಕಾರವನ್ನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ನೆನಪಿರಲಿ, ಈಗಲೂ ಕೂಡ TVK ಬಳಿಯಲ್ಲಿರುವಂತಹ ನಂಬರ್ಸ್ ಎಷ್ಟು ಕೇಳಿದ್ರೆ ಅದು ಕೇವಲ 112 ಮಾತ್ರ. ಅಂದ್ರೆ TVKಯ 107 ಪ್ಲಸ್ ಕಾಂಗ್ರೆಸ್ನ 5 ಸದಸ್ಯರು. ಎಡಪಕ್ಷಗಳ 4 ಸದಸ್ಯರಿದ್ದಾರಲ್ಲ, ಅವರು ಬಾಹ್ಯ ಬೆಂಬಲ ಕೊಟ್ಟಿರೋದು. ಅವರೀಗಲೂ ಕೂಡ DMK ಕ್ಯಾಂಪ್ನಲ್ಲೇ ಇದ್ದಾರೆ. DMK ಯಾವಾಗ ಅವರನ್ನು ಕರೆಯುತ್ತೋ ಅವರು ವಾಪಸ್ ಹೋಗ್ತಾರೆ. ಅವರ ನಿಷ್ಠೆ ಕಂಪ್ಲೀಟ್ ಆಗಿರುವಂಥದ್ದು DMKಗೆ. ಇನ್ನು ತಿರುಮಾವಳನ್ ಮತ್ತು DMK ನಡುವೆ ಬಹಳ ಅವಿನಾಭಾವ ಸಂಬಂಧ. ಅವ್ರು ಯಾವತ್ತೂ ಕೂಡ ಬೇರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸದ್ಯ DMK ಏನು ಬಯಸಿದೆ ಗೊತ್ತಾ? ವಿಜಯ್ ಸರ್ಕಾರವನ್ನ ರಚನೆ ಮಾಡಲಿ, ಹೇಗಿದ್ರೂ ವಿಜಯ್ ಕೊಟ್ಟಂತಹ ಭರವಸೆಯನ್ನ ಈಡೇರಿಸೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ವಿಜಯ್ ಭರವಸೆ ಈಡೇರಿಸಿದ್ರೂ ಕೂಡ ತಮಿಳುನಾಡಿನಲ್ಲಿ ವಿಜಯ್ ಡೌನ್ ಫಾಲ್ ಆಗುತ್ತೆ. ಯಾಕೆಂದ್ರೆ ತಮಿಳುನಾಡಿನ ಆರ್ಥಿಕತೆ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ. ಅದು ಹೇಗೆ ಅಂತ ನಾನು ಮುಂದೆ ವಿವರಿಸ್ತೀನಿ. ಇನ್ನೊಂದು ಕಡೆಯಲ್ಲಿ ಒಂದು ವೇಳೆ ವಿಜಯ್ ಕೊಟ್ಟಂತಹ ಮಾತನ್ನ ಉಳಿಸ್ಕೊಂಡಿಲ್ಲಪ್ಪ, ಏನೇನು ಫ್ರೀ ಕೊಡ್ತೀನಿ ಅಂತ ಹೇಳಿದಾರೋ ಅದನ್ನೆಲ್ಲ ಫುಲ್ಫಿಲ್ ಮಾಡಿಲ್ಲ, ಆಗ್ಲೂ ಕೂಡ ವಿಜಯ್ ಮೇಲೆ ಜನರಿಟ್ಟಂತಹ ನಂಬಿಕೆ ಕಡಿಮೆ ಆಗುತ್ತೆ. ಇದು ನೇರವಾಗಿ DMKಗೆ ಲಾಭ ಆಗುತ್ತೆ. ಅದೇ ಆರಂಭದಲ್ಲೇ ವಿಜಯ್ ಸರ್ಕಾರ ರಚನೆಗೆ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಜನರಿಗೆ ಸೆಂಟಿಮೆಂಟ್ ಬಿಲ್ಡ್ ಆಗುತ್ತೆ. ಅದು DMKಗೆ ಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ತನ್ನ ಟೀಮ್ನಲ್ಲಿದ್ದಂತಹ ಎಡಪಕ್ಷಗಳು ಮತ್ತು VCKಯನ್ನ TVKಗೆ ಬೆಂಬಲ ಕೊಡೋದಕ್ಕೆ ಕಳಿಸಿದ್ದಾರೆ. ಯಾವಾಗ DMK ಬೇಡ ಅಂತ ಅನ್ಸುತ್ತೋ ಅವತ್ತೇ ಸರ್ಕಾರ ಬಿದ್ದೋಗುತ್ತೆ. ಇದು ಸತ್ಯ. ಮಿತ್ರರೇ, ಈ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಒಬ್ಬ ಜನನಾಯಕನನ್ನು ತೋರಿಸ್ತಾರೋ ಅದೇ ರೀತಿಯಾಗಿ ವಿಜಯ್ ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಹಾಗೆ ಮೊದಲ ದಿನವೇ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೀನಿ ಅಂತೇನು ಈ ಹಿಂದೆ ಘೋಷಣೆ ಮಾಡಿದ್ರಲ್ಲ, ಅದನ್ನು ಜಾರಿಗೆ ಕೂಡ ತಂದಿದ್ದಾರೆ. ಆದರೆ ಮೊದಲ ದಿನವೇ ವಿಜಯ್ ಅದಕ್ಕೆ ಸಾಕಷ್ಟು ಷರತ್ತುಗಳನ್ನು ವಿಧಿಸಿದ್ದಾರೆ. ವಿಜಯ್ ಷರತ್ತು ಎಷ್ಟು ಮಜಾ ಇದೆ ಅಂತಂದ್ರೆ, ಚುನಾವಣೆ ಸಂದರ್ಭದಲ್ಲಿ ವಿಜಯ್ ಕೊಟ್ಟಂತಹ ಭರವಸೆ ಪ್ರತಿ ಮನೆಗೂ ಕೂಡ ಪ್ರತಿ ತಿಂಗಳು 200 ಯೂನಿಟ್ ವಿದ್ಯುತ್ ಫ್ರೀ ಅಂತ. ಆದ್ರೆ ಈಗ ಅವ್ರೇನ್ ಕಂಡೀಷನ್ ಹಾಕ್ತಾ ಇದ್ದಾರೆ ಗೊತ್ತಾ? ಒಂದು ಕುಟುಂಬ 2 ತಿಂಗಳ ಅವಧಿಯಲ್ಲಿ 500 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಅನ್ನ ಬಳಸಿದ್ದೆ ಆದ್ರೆ ಅಂತಹ ಕುಟುಂಬಕ್ಕೆ 200 ಯೂನಿಟ್ ನಷ್ಟು ವಿದ್ಯುತ್ ಅನ್ನ ಫ್ರೀ ಕೊಡ್ತೀವಿ ಅಂತ. ಮಿತ್ರರೇ, ಇದರಿಂದ ಏನ್ ಲಾಭ ಆಗುತ್ತೆ? ಈ ಹಿಂದೆ ಸ್ಟಾಲಿನ್ ಸರ್ಕಾರವೇ 100 ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಕೊಟ್ಟಿದ್ರಲ್ವಾ. ವಿಜಯ್ ಅವರ ಗ್ಯಾರಂಟಿಗಳು ಎಷ್ಟು ಡೇಂಜರಸ್ ಆಗಿದೆ ಅಂತಂದ್ರೆ, ಕರ್ನಾಟಕದ ಗ್ಯಾರಂಟಿಗಳು ಏನೂ ಅಲ್ಲ. ಈ ಹಿಂದೆಯೇ ಒಂದು ವಿಡಿಯೋದಲ್ಲಿ ವಿಜಯ್ ಕೊಟ್ಟಂತಹ ಗ್ಯಾರಂಟಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಆದರೆ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಎಷ್ಟು ಖರ್ಚಾಗುತ್ತೆ, ತಮಿಳುನಾಡು ಸರ್ಕಾರಕ್ಕೆ ಎಷ್ಟು ಬರ್ಡನ್ ಆಗುತ್ತೆ ಅಂತ ನಿಮ್ಗೆ ಹೇಳಿರಲಿಲ್ಲ. ಈಗ ಒಂದು ರಾಷ್ಟ್ರೀಯ ಸುದ್ದಿವಾಹಿನಿ ಅದರ ಬಗ್ಗೆ ಅಂಕಿಅಂಶಗಳನ್ನು ಪ್ರಕಟಿಸಿದೆ. ಅದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ವಿಜಯ್ ಘೋಷಣೆ ಮಾಡಿದಂತಹ ಬಹಳ ಚಿಕ್ಕ ಯೋಜನೆ ಯಾವುದು ಕೇಳಿದ್ರೆ, ಈ ಮೀನುಗಾರರಿಗೆ ಕೆಲ ತಿಂಗಳ ಕಾಲ ಮೀನುಗಾರಿಕೆಯನ್ನು ಬ್ಯಾನ್ ಮಾಡ್ತಾರೆ. ಕೆಲ ತಿಂಗಳಲ್ಲಿ ಅವರಿಗೆ ಕಡಿಮೆ ಮೀನು ಸಿಗುತ್ತೆ. ಹೀಗಾಗಿ ವರ್ಷ ಪೂರ್ತಿ ಅವರಿಗೆ ಕೆಲಸ ಇರೋದಿಲ್ಲ. ಹೀಗಾಗಿ ಮೀನುಗಾರರಿಗೆ ನಾವು 27,000 ರೂಪಾಯಿ ವರ್ಷಕ್ಕೆ ಕೊಡ್ತೀವಿ ಅಂತ ವಿಜಯ್ ಘೋಷಣೆ ಮಾಡಿದ್ರು. ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ವಿಜಯ್ ಸರ್ಕಾರಕ್ಕೆ 545 ಕೋಟಿ ರೂಪಾಯಿ ಹೊರೆ ಆಗುತ್ತೆ.
ಇದೊಂದೇ ವಿಜಯ್ ಘೋಷಿಸಿದಂತಹ ಬಹಳ ಚಿಕ್ಕ ಯೋಜನೆ. ಎರಡನೇದಾಗಿ ITI ಮತ್ತು ಡಿಪ್ಲೊಮಾ ಮಾಡುವಂತಹ ವಿದ್ಯಾರ್ಥಿಗಳಿಗೆ 8,000 ರೂಪಾಯಿ ಸ್ಟೇ ಫಂಡ್ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಇದಕ್ಕೋಸ್ಕರವಾಗಿ ವಿಜಯ್ ಸರ್ಕಾರಕ್ಕೆ ವಾರ್ಷಿಕ 5,400 ಕೋಟಿ ರೂಪಾಯಿ ಹೊರೆ ಆಗುತ್ತೆ. ಹಾಗೆ ಅನ್ಎಂಪ್ಲಾಯ್ಮೆಂಟ್ ಯೂತ್ಸ್ ಇರ್ತಾರಲ್ಲ, ಅವರಿಗೆ ಪ್ರತಿ ತಿಂಗಳು 4,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಇದಕ್ಕೂ ಕೂಡ 4,800 ಕೋಟಿ ರೂಪಾಯಿ ಬೇಕು. ಹಾಗೆ 200 ಯೂನಿಟ್ ಫ್ರೀಯನ್ನ ಈ ಹಿಂದಿನಂತೆ ಯಾವುದೇ ಷರತ್ತುಗಳಿಲ್ಲದೆ ಜಾರಿಗೆ ತರೋದಕ್ಕೆ ವಾರ್ಷಿಕವಾಗಿ 30,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಹಾಗೆ ಪದವಿ ಓದುವಂತಹ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ ಸ್ಟೇ ಫಂಡ್ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಇದಕ್ಕೋಸ್ಕರವಾಗಿ ವಿಜಯ್ ಸರ್ಕಾರಕ್ಕೆ 5,400 ಕೋಟಿ ರೂಪಾಯಿ ಹೊರೆ ಆಗುತ್ತೆ. ಹಾಗೆ ಬಡ ಕಾರ್ಮಿಕರಿಗೆ ವರ್ಷಕ್ಕೆ 10,000 ರೂಪಾಯಿ ಕೊಡ್ತೀವಿ ಅಂತ ವಿಜಯ್ ಹೇಳಿದ್ರು. ಅದಕ್ಕೋಸ್ಕರವಾಗಿ 9,600 ಕೋಟಿ ರೂಪಾಯಿಯನ್ನ ವಿಜಯ್ ಸರ್ಕಾರ ತೆಗೆದಿಡಬೇಕು. ಇನ್ನು ಮಿತ್ರರೇ, ಬಹಳ ದೊಡ್ಡದಾದಂತಹ ಯೋಜನೆ ಏನು ಕೇಳಿದ್ರೆ, ತಮಿಳುನಾಡಿನ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ 2,500 ರೂಪಾಯಿ ಕೊಡ್ತೀವಿ ಅಂತ ವಿಜಯ್ ಭರವಸೆ ಕೊಟ್ಟಿದ್ರು. ಅದನ್ನು ಜಾರಿಗೊಳಿಸೋದಕ್ಕೋಸ್ಕರವಾಗಿ ವಿಜಯ್ ಸರ್ಕಾರಕ್ಕೆ 47,100 ಕೋಟಿ ರೂಪಾಯಿಯಷ್ಟು ಪ್ರತಿ ವರ್ಷಕ್ಕೆ ಬೇಕು. ಇದರ ಜೊತೆಗೆ ರೈತರ ಸಾಲ ಮನ್ನಾದ ಭರವಸೆ ಕೊಟ್ಟಿದ್ದಾರೆ. ಎರಡನೇದಾಗಿ ಮದುವೆ ಆಗುವಂಥ ಹೆಣ್ಣು ಮಕ್ಕಳಿಗೆ 8 ಗ್ರಾಂ ಚಿನ್ನ, ರೇಷ್ಮೆ ಸೀರೆ, ಈ ಭರವಸೆಯನ್ನು ಕೊಟ್ಟಿದ್ದಾರೆ. ಹೆಣ್ಣು ಮಗು ಹುಟ್ಟಿದ್ದೇ ಆದರೆ ಅದಕ್ಕೆ ಗೋಲ್ಡ್ ರಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗೆ ವಿಜಯ್ ಕೊಟ್ಟಂತಹ ಭರವಸೆಗಳ ಲೀಸ್ಟ್ ಇದೆಯಲ್ಲ, ಇದು 40ಕ್ಕೂ ಹೆಚ್ಚಿದೆ. ಮಿತ್ರರೇ, ಇದನ್ನೆಲ್ಲ ಜಾರಿಗೊಳಿಸೋದಕ್ಕೆ ವಿಜಯ್ಗೆ ಒಂದು ವರ್ಷಕ್ಕೆ ಕನಿಷ್ಠ ಪಕ್ಷ 1,20,000 ಕೋಟಿಯಿಂದ 1,40,000 ಕೋಟಿಯಷ್ಟು ಬೇಕಾಗುತ್ತೆ. ಈಗಾಗಲೇ ವಿಜಯ್ಗೆ ಆ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ. ಅವರು ಅಧಿಕಾರ ವಹಿಸಿಕೊಂಡಂತಹ ಕೆಲವೇ ಗಂಟೆಗಳಲ್ಲಿ ಮಾಡಿದಂತಹ ಭಾಷಣದಲ್ಲೇ ಅವರೇನು ಹೇಳಿದ್ದಾರೆ, ತಮಿಳುನಾಡಿನಲ್ಲಿ DMK ಸರ್ಕಾರ 10 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟು ಹೋಗಿದೆ ಅಂತ. ಮಿತ್ರರೇ, ವಿಜಯ್ ಈಗ ಸಾಲವನ್ನು ಯಾಕೆ ಜನರ ಮುಂದೆ ಹೇಳ್ತಾ ಇದ್ದಾರೆ? ವಿಜಯ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ತಮಿಳುನಾಡಿನ ಸರ್ಕಾರದ ಸಾಲ ಎಷ್ಟಿದೆ ಅಂತ ಗೊತ್ತಿರಲಿಲ್ವಾ? ಅದು ಗೊತ್ತಿದ್ರೆ ಇಂತಹ ಹುಚ್ಚುಚ್ಚು ಭರವಸೆಗಳನ್ನು ಯಾಕೆ ಕೊಡ್ತಾ ಇದ್ರು? ಯಾವಾಗ DMK ಸರ್ಕಾರ 10 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದೆ ಅಂತ TVK ವಿಜಯ್ ಹೇಳಿದ್ರು, ತಕ್ಷಣ VCK ಚೀಫ್ ಏನು ಹೇಳಿದ್ದಾರೆ ಗೊತ್ತಾ? ತಮಿಳುನಾಡಿನ ಸರ್ಕಾರದ ಸಾಲದ ಬಗ್ಗೆ ಜನರಿಗೆ ಭಯ ಹುಟ್ಟಿಸೋದು ಬೇಡ, ತಮಿಳುನಾಡು ಈಗಲೂ ಕೂಡ ಸ್ಟೇಬಲ್ ಆಗಿದೆ, ಇತಿಮಿತಿಯಲ್ಲೇ ನಮ್ಮ ಸಾಲ ಇದೆ, ಏನೂ ತೊಂದರೆ ಇಲ್ಲ ಅಂತ DMK ಸರ್ಕಾರದ ಪರವಾಗಿ ತಿರುಮಾವಳನ್ ಪರೋಕ್ಷವಾಗಿ ಬ್ಯಾಟ್ ಬೀಸಿದ್ದಾರೆ. ಇಂಥವರನ್ನೆಲ್ಲ ಜೊತೆಲಿಟ್ಕೊಂಡು ಇಷ್ಟೊಂದು ದೊಡ್ಡ ಭರವಸೆಗಳನ್ನು ಜಾರಿಗೆ ತರೋದಿದೆಯಲ್ಲ, ವಿಜಯ್ಗೆ ನಿಜವಾಗ್ಲೂ ಕೂಡ ಸಿಂಹ ಸ್ವಪ್ನವೇ ಸರಿ. ವಿಜಯ್ ಸರ್ಕಾರದ ಆರಂಭವನ್ನು ನೋಡಿದ್ರೆ ನನಗೊಂದು ಬಲವಾದಂತಹ ನಂಬಿಕೆ ಇದೆ. ಅದೇನು ಕೇಳಿದ್ರೆ, 2013ರಲ್ಲಿ ಕೇಜ್ರಿವಾಲ್ ಏನು ಮಾಡಿದ್ರೋ ಅದನ್ನೇ ವಿಜಯ್ ತಮಿಳುನಾಡಿನಲ್ಲಿ ಮಾಡ್ತಾರೆ ಅಂತ. ಅಂದರೆ ಒಂದಷ್ಟು ಜನಪ್ರಿಯ ಯೋಜನೆಗಳನ್ನು ಘೋಷಿಸುವಂತಹದ್ದು, ಅದನ್ನು ಜಾರಿಗೆ ತರೋದಕ್ಕೆ ಮಿತ್ರ ಪಕ್ಷಗಳು ಒಪ್ಕೊಂಡಿಲ್ಲ ಅಂತ ಹೇಳಿ ಒಂದು ಹಂಗಾಮವನ್ನು ಸೃಷ್ಟಿಸಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಮತ್ತೆ ಎಲೆಕ್ಷನ್ಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಹೆಚ್ಚು ಅಂತಂದರೆ 3-4 ತಿಂಗಳು ನಡೀಬಹುದು, ಇಲ್ಲ 6-8 ತಿಂಗಳೇ ನಡೀಬಹುದು. ಬಹಳ ದೀರ್ಘಕಾಲದವರೆಗೆ ಈ ಸರ್ಕಾರ ಸ್ಟೇಬಲ್ ಆಗಿ ನಡೆಯೋದಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ DMK ಬಿಡೋದೂ ಇಲ್ಲ. ಈ VCK ಎಡಪಕ್ಷಗಳ ಮೂಲಕವಾಗಿ TVK ಸರ್ಕಾರದ ಜುಟ್ಟನ್ನ DMK ಹಿಡಿದಿಟ್ಟುಕೊಂಡಿದೆ. ಒಂದು ವೇಳೆ ಅಣ್ಣಾ DMKಯ ಒಂದು ಕೂಟ TVK ಜೊತೆಗೆ ಮರ್ಜ್ ಆಗಿಲ್ಲ, ಅವರ ಬೆಂಬಲ ಸಿಕ್ಕಿಲ್ಲ ಅಂತಂದ್ರೆ 100-200% ವಿಜಯ್ ಸರ್ಕಾರವನ್ನು ವಿಸರ್ಜಿಸಿ ಎಲೆಕ್ಷನ್ಗೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಮಿತ್ರರೇ, ನೋಡೋಣ ಮುಂದೇನಾಗುತ್ತೆ ಅಂತ. ತಮಿಳುನಾಡು ಪಾಲಿಟಿಕ್ಸ್ ಅಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸದ್ಯ ಇದೆಲ್ಲದರ ನಡುವೆ ಬಹಳ ಖುಷಿಯಲ್ಲಿರುವಂತಹದ್ದು ಕಾಂಗ್ರೆಸ್. ಹೂವಿನ ಜೊತೆ ನಾರೂ ಸ್ವರ್ಗಕ್ಕೆ ಹೋಯ್ತು ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ TVKಯ ಯಶಸ್ಸಿನ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆ. ನಿನ್ನೆ ಕೆಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ರಾಹುಲ್ ಗಾಂಧಿ ಮತ್ತು TVK ವಿಜಯ್ ಜೊತೆಗಿನ ಸ್ನೇಹವನ್ನ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಏನಿವತ್ತು ಅಮಿತ್ ಶಾರನ್ನ ಚಾಣಕ್ಯ ಅಂತ ಕರೆಯೋದು? ರಾಹುಲ್ ಗಾಂಧಿ ಕೂಡ ನಿಜವಾದ ಚಾಣಕ್ಯ. ಅವರು ತಮಿಳುನಾಡಿನಲ್ಲಿ BJPಯನ್ನು ಹೊರಗಿಡೋದಕ್ಕೋಸ್ಕರವಾಗಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಂಡು ಸರ್ಕಾರವನ್ನು ರಚಿಸಿದ್ದಾರೆ ಅಂತ ಕೆಲವರು ವಾದ ಮಾಡಿದ್ರೆ, ಕಾಂಗ್ರೆಸ್ನವರಂತೂ ನಾವು 7 ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀವಿ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಅಂದರೆ ತಮಿಳುನಾಡು ಮತ್ತು ಜಮ್ಮು ಕಾಶ್ಮೀರವನ್ನು ಸೇರಿಸ್ಕೊಂಡು. ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ಗೆ ಎಷ್ಟು ಮರ್ಯಾದೆ ಕೊಡ್ತಿದೆ ಅಂತ ನಿಮಗೆಲ್ಲ ಗೊತ್ತು, ನಾನೇನು ಅದನ್ನು ವಿವರಿಸಿ ಹೇಳಬೇಕಾಗಿಲ್ಲ. ತಮಿಳುನಾಡಿನಲ್ಲಿ TVKಗೆ ಕೇವಲ 5 ಸದಸ್ಯರ ಬೆಂಬಲವನ್ನು ಕೊಟ್ಟುಕೊಂಡು ಇದು ನಮ್ಮ ಗೆಲುವು, ಇದು ನಮ್ಮ ಸರ್ಕಾರ ಅಂತ ಕಾಂಗ್ರೆಸ್ನವರು ಬಿಂಬಿಸಿಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರ ಗೆಲುವು ಅಂತ ಅವರಿಗೆ ಕ್ರೆಡಿಟ್ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ಇವತ್ತಿನ ದಯನೀಯ ಸ್ಥಿತಿ. ಮಿತ್ರರೇ, ತಮಿಳುನಾಡಿನಲ್ಲಿ ಕಾಂಗ್ರೆಸ್ TVK ಜೊತೆಗೆ ಕೈ ಜೋಡಿಸಿದ್ದನ್ನು ಯಾಕೆ ಟೀಕೆ ಮಾಡಬೇಕು? ಏನು BJP ಕೈ ಜೋಡಿಸಬೇಕಾಗಿತ್ತಾ ಅಂತ ಕೆಲವರು ಪ್ರಶ್ನೆ ಕೇಳ್ತಾರೆ. ನಾನು ಇವತ್ತೂ ಕೂಡ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ TVK ಜೊತೆಗೆ ಹೋಗಿದ್ದು ತಪ್ಪಲ್ಲ. ಆದರೆ ಅವರು ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಇದು ಇಡೀ INDIA ಕೂಟವನ್ನು ಡೋಲಾಯಮಾನವಾದಂತಹ ಸ್ಥಿತಿಗೆ ತಲುಪಿಸಿದೆ. ಕಾಂಗ್ರೆಸ್ ಎಷ್ಟು ಸ್ಮೂತ್ ಆಗಿ TVK ಜೊತೆಗೆ ಸೇರ್ಕೊಳ್ಬಹುದಿತ್ತು. DMK ಬೇಸರವೇ ಆಗದಂತೆ TVK ಜೊತೆಗೆ ಅವರು ಕೈ ಜೋಡಿಸಬಹುದಾಗಿತ್ತು. ರಿಸಲ್ಟ್ ಬರ್ತಿದ್ದ ಹಾಗೆ ಓಡೋಡಿ TVKಗೆ ಸಪೋರ್ಟ್ ಮಾಡುವ ಬದಲಾಗಿ ಸ್ವಲ್ಪ ಕಾಲ ಕಾದ
ಆದಿದ್ರೆ ವಿಜಯ್ಗೆ ಸರ್ಕಾರ ರಚಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಏರ್ಪಡುತ್ತೆ, ಬಿಜೆಪಿಯವರು ಹಿಂಬಾಗಿಲ ಮೂಲಕವಾಗಿ ಅಧಿಕಾರ ಹಿಡಿತಾರೆ. ಹೀಗಾಗಿ ವಿಜಯ್ಗೆ ನಾವು ಬಾಹ್ಯ ಬೆಂಬಲವನ್ನ ಘೋಷಣೆ ಮಾಡ್ತಾ ಇದ್ದೀವಿ ಹೀಗಂತ ಕಾಂಗ್ರೆಸ್ ತೀರ್ಮಾನ ಕೈಗೊಂಡಿದ್ದೇ ಆಗಿದ್ರೆ ಡಿಎಂಕೆಗೂ ಬೇಸರ ಆಗ್ತಾ ಇರಲಿಲ್ಲ. ಒಂದು ಕರ್ಟಸಿಗೋಸ್ಕರವಾಗಾದರೂ ಡಿಎಂಕೆ ಜೊತೆಗೆ ಕಾಂಗ್ರೆಸ್ನವರು ಮೀಟಿಂಗ್ ಮಾಡಿದ್ದೇ ಆಗಿದ್ರೆ ಡಿಎಂಕೆಯು ಕೂಡ ಇವತ್ತು ಕಾಂಗ್ರೆಸ್ನ ಪರವಾಗಿರ್ತಾ ಇತ್ತು. ತಕ್ಷಣಕ್ಕೆ ಅವರು ಕಾಂಗ್ರೆಸ್ನ ವಿರುದ್ಧವಾಗಿ ತಿರುಗಿ ಬೀಳ್ತಾ ಇರಲಿಲ್ಲ. ಈಗ ಅವ್ರು ಏನ್ ಮಾಡಿದ್ದಾರೆ, ಲೋಕಸಭೆಯಲ್ಲಿ ನಾವು ಕಾಂಗ್ರೆಸ್ನ ಜೊತೆಗೆ ಕೂತ್ಕೊಳ್ಳೋದಿಲ್ಲ, ನಮ್ಮದೇ ಸಪರೇಟ್ ಅಂತ ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ INDIA ಕೂಟ ಛಿದ್ರವಾಯಿತು ತಾನೆ. ಇದನ್ನೆಲ್ಲ ಯಾರು ಚಾಣಕ್ಯನ ತಂತ್ರಗಾರಿಕೆ ಅಂತ ಹೇಳೋದಿಲ್ಲ, ಇದೆಲ್ಲವೂ ಕೂಡ ಮೂರ್ಖ ನಿರ್ಧಾರಗಳೇ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.